ಹಲೋ ಮಕ್ಕಳೇ, ಜ್ಞಾನ ಸುರಭಿ ಕನ್ನಡಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. 10ನೇ ತರಗತಿ ವಿಜ್ಞಾನ ವಿಷಯದ ಅಧ್ಯಾಯ 11 ವಿದ್ಯುತ್ ಶಕ್ತಿಗೆ ಸಂಬಂಧಿಸಿದಂತೆ ಕಳೆದ ಅವಧಿಯಲ್ಲಿ ವಿದ್ಯುತ್ ಪ್ರವಾಹ, ವಿದ್ಯುತ್ ಆವೇಶ ಎಂದರೇನು, ವಿದ್ಯುತ್ ಆವೇಶದ SI ಏಕಮಾನ, ವಿದ್ಯುತ್ ಪ್ರವಾಹದ SI ಏಕಮಾನ, ವಿದ್ಯುತ್ ಪ್ರವಾಹವನ್ನು ಅಳೆಯುವ ಸಾಧನ ಮತ್ತು ಅದನ್ನು ಮಂಡಲದಲ್ಲಿ ಹೇಗೆ ಜೋಡಿಸಿರುತ್ತಾರೆ ಮತ್ತು ಸರಳ ವಿದ್ಯುತ್ ಮಂಡಲವನ್ನು ಹೇಗೆ ರಚಿಸಬಹುದು ಎನ್ನುವುದರ ಬಗ್ಗೆ ತಿಳಿದುಕೊಂಡಿದ್ವಿ ಮಕ್ಕಳೇ. ಈ ಒಂದು ತರಗತಿಯಲ್ಲಿ ಅದರ ಮುಂದುವರೆದ ಭಾಗವನ್ನು ಕಲಿಯೋಣಂತ ಮಕ್ಕಳೇ. ಬನ್ನಿ, ಕಳೆದ ತರಗತಿಯಲ್ಲಿ ನಾವು ನೋಡಿದ್ವಿ ವಿದ್ಯುತ್ ಪ್ರವಾಹ ಎಂದರೇನು ಅನ್ನುವುದರ ಬಗ್ಗೆ. ಅದಕ್ಕೆ ಸಂಬಂಧಿಸಿದಂತೆ ಒಂದು ಸಮಸ್ಯೆ ಇದೆ, ಅದನ್ನು ಪರಿಹರಿಸೋಣಂತ ಮಕ್ಕಳೇ. ವಿದ್ಯುತ್ ಬಲ್ಬ್ನ ತಂತಿಯ ಮೂಲಕ 0.5 ಆಂಪಿಯರ್ ವಿದ್ಯುತ್ ಪ್ರವಾಹವು 10 ನಿಮಿಷಗಳ ಕಾಲ ಪ್ರವಹಿಸುತ್ತದೆ. ಆಗ ವಿದ್ಯುತ್ ಮಂಡಲದಲ್ಲಿ ಪ್ರವಹಿಸಿದ ವಿದ್ಯುತ್ ಆವೇಶಗಳ ಪ್ರಮಾಣವನ್ನು ಕಂಡುಹಿಡಿಯಿರಿ ಅನ್ನುವಂಥದ್ದು ಪ್ರಶ್ನೆ ಇದೆ ಮಕ್ಕಳೇ. ಬನ್ನಿ ಪರಿಹರಿಸೋಣಂತೆ. ದತ್ತ ಏನು ಕೊಟ್ಟಿದ್ದಾರೆ, ದತ್ತವನ್ನು ಬರ್ಕೊಳ್ಳೋಣಂತೆ. ದತ್ತ ಏನಿದೆ, I ಅಂದರೆ ವಿದ್ಯುತ್ ಪ್ರವಾಹ. I ಎಷ್ಟಿದೆ, 0.5 ಆಂಪಿಯರ್ ಇದೆ. ಮತ್ತು ಟಿ ಅಂದರೆ ಕಾಲ, ಎಷ್ಟು ನಿಮಿಷಗಳ ಕಾಲ ಪ್ರವಹಿಸಿದೆ ಅಂತಂದರೆ 10 ನಿಮಿಷಗಳ ಕಾಲ ಅಂತಿದೆ. ಇದನ್ನು ನಾವು ನಿಮಿಷದಲ್ಲಿರೋದನ್ನು ನಾವು ಸೆಕೆಂಡಿಗೆ ಪರಿವರ್ತಿಸಬೇಕಾಯ್ತಂದರೆ 10 × 60 ಅಂದರೆ 1 ನಿಮಿಷಕ್ಕೆ 60 ಸೆಕೆಂಡ್ ಅಲ್ವಾ. ಅದನ್ನು ಇಂಟು ಎಷ್ಟು ನಿಮಿಷ, 10 ನಿಮಿಷ ಮಾಡಿದಾಗ 600 ಸೆಕೆಂಡ್ ಆಗುತ್ತದೆ ಮಕ್ಕಳೇ. 600 ಸೆಕೆಂಡ್ ಆಗುತ್ತದೆ ಕೊಟ್ಟಿದ್ದಾರೆ. ನಾವೇನು ಕಂಡುಹಿಡಬೇಕು, ಇವಾಗ ಕ್ಯೂವನ್ನು ಕಂಡುಹಿಡಬೇಕಾಗುತ್ತದೆ. ನಿಮಗೆ ಸೂತ್ರ ಗೊತ್ತಿದೆ ಮಕ್ಕಳೇ. ಸೂತ್ರ ಏನಿದೆ, I ನಾವು ಹೇಳಿದ್ವಿ 1 ಆಂಪಿಯರ್ 1 ಕೂಲಮ್ ಆವೇಶ / 1 ಸೆಕೆಂಡ್ ಅಂತೇಳಿ ಅಲ್ವಾ. ಹಾಗೆ I Q/T ಅಲ್ವಾ. ಇವಾಗ ನಮಗೆ I ಗೊತ್ತಿದೆ, T ಗೊತ್ತಿದೆ, Q ಕಂಡುಹಿಡಬೇಕಲ್ವಾ. ಈ Qವನ್ನು ನಾವು ನ ಈ ಕಡೆ ಕಳಿಸಿದಾಗ ಇದ್ದಿದ್ದು ಏನಾಗ್ತದೆ ಮಕ್ಕಳೇ, ಇಂಟು ಆಗುತ್ತದೆ. I × T Q ಅನ್ನುವಂಥದ್ದು ಸೂತ್ರ. ಇದನ್ನು ನಾವು ಹಿಂಗೆ ಉಲ್ಟಾ ಬರ್ಕೊಂಡಾಗ Q I × T ಅಲ್ವಾ. I ಅಂದರೆ 0.5 ಆಂಪಿಯರ್ ಇಂಟು T ಅಂದರೆ 600 ಸೆಕೆಂಡ್. ಇದನ್ನು 600ರಲ್ಲಿ ಅರ್ಧ ಅಂದರೆ ಎಷ್ಟಾಗುತ್ತೆ ಮಕ್ಕಳೇ, 600ರಲ್ಲಿ ಅರ್ಧ 300 ಕೂಲಮ್. ಇದು ಉತ್ತರವಾಗಿರುತ್ತದೆ ಮಕ್ಕಳೇ. ಇನ್ನೊಂದು ಸಲ ತಿಳಿಸ್ಕೊಡ್ತೇನೆ. I Q × Q/T ಅಲ್ವಾ. ಇದನ್ನು ಈ ಕಡೆ ಕಳಿಸಿದಾಗ IT Q ಆಗುತ್ತದೆ. ಇದನ್ನು ನಾವು ಉಲ್ಟಾ ಬರ್ಕೋಣ, Q IT ಅಲ್ವಾ. ಇದರ ಮುಂದುವರೆದ ಭಾಗ ಇಲ್ಲಿ ಬರುತ್ತೆ ನೋಡ್ರಿ. I ಅಂದರೆ 0.5 ಆಂಪಿಯರ್ ಇಂಟು T ಅಂದರೆ 600 ಸೆಕೆಂಡ್ ಅಂತ ಹೇಳಿದ್ವಿ ಅಲ್ವಾ. 600 ಸೆಕೆಂಡ್. ಇದನ್ನು ನಾವು ಗುಣಿಸಿದಾಗ ನೋಡಿರಿ, 0 5 0, 0 5 0, 0 6 6 6 5 30 ಆಗುತ್ತದೆ. ಇವಾಗ ನೋಡಿರಿ, ಮತ್ತು 0 0 0 ಅಂತಂದರೆ 0ನೇ ಬರುತ್ತಲ್ವೇ.
ಇವಾಗ ನೋಡಿರಿ ಎಷ್ಟಾಯಿತು 0 0 3 ಒಂದು ಅಂಕೆ ಬಿಟ್ಟು ಪಾಯಿಂಟ್ ಐತಿ, ಒಂದು ಅಂಕೆ ಬಿಟ್ಟು ಪಾಯಿಂಟ್ ಕೊಟ್ಟರೆ ಎಷ್ಟಾಗುತ್ತದೆ ನಮಗೆ 300 ಕೂಲಮ್ ಆವೇಶ. Q = 300 ಕೂಲಮ್ ಆವೇಶ ಉಂಟಾಗುತ್ತದೆ. ಬನ್ನಿ, ಹಾಗಾದರೆ ವಿದ್ಯುತ್ ಆವೇಶ ಪ್ರವಹಿಸುವಂತೆ ಮಾಡುವ ಅಂಶ ಯಾವುದು? ಮಕ್ಕಳೇ, ನೀವು ನೋಡಿರಬಹುದು, ನೀರು ಹರಿಯುವ ಒಂದು ನಿದರ್ಶನವನ್ನು ತೆಗೆದುಕೊಂಡಾಗ ಸಂಪೂರ್ಣವಾಗಿ ಸಮತಟ್ಟಾದ ಸ್ಥಳದಲ್ಲಿ ನೀರು ಯಾವ ರೀತಿ ಚಲಿಸುವುದಿಲ್ಲವೋ ಅದೇ ರೀತಿ ವಿದ್ಯುತ್ ವಾಹಕದಲ್ಲಿ ಆವೇಶಗಳು ಸಹಿತ ಏನಾಗುವುದಿಲ್ಲ, ಚಲಿಸುವುದಿಲ್ಲ. ಇಲ್ಲಿ ನೋಡ್ರಿ, ನೀರು ಚಲಿಸ್ತಾ ಇದೆ. ಇಲ್ಲಿ ಒಂದು ತೊಟ್ಟಿಯನ್ನು ಏನಾಗಿದೆ, ಒಂದು ತೊಟ್ಟಿ ಮೇಲ್ಭಾಗದಲ್ಲಿದೆ, ಇನ್ನೊಂದು ತೊಟ್ಟಿ ಕೆಳಭಾಗದಲ್ಲಿದೆ. ಇಲ್ಲಿ ಮೇಲ್ಭಾಗದಿಂದ ಕೆಳಭಾಗದ ಕಡೆಗೆ ಏನಾಗ್ತಾ ಇದೆ, ನೀರು ಹರಿತಾ ಇದೆ. ಇಲ್ಲಿ ಯಾವ ಅಂಶ ನೀರು ಹರಿಯಲು ಕಾರಣವಾಯಿತು ಅಂತಂದರೆ ಗುರುತ್ವಾಕರ್ಷಣ ಬಲದಿಂದಾಗಿ ಇಲ್ಲಿ ಎತ್ತರದಲ್ಲಿರ್ತಕ್ಕಂತಹ ವಸ್ತುವಿನಲ್ಲಿ ಒತ್ತಡ ಏನಾಗ್ತದೆ, ಉಂಟಾಗುತ್ತದೆ, ಹೆಚ್ಚಿನ ಒತ್ತಡ ಉಂಟಾಗುತ್ತದೆ. ಇದರಿಂದ ಹೆಚ್ಚಿನ ಒತ್ತಡದಿಂದ ಕಡಿಮೆ ಒತ್ತಡದ ಕಡೆಗೆ ಏನಾಗ್ತದೆ, ನೀರು ಹರಿತಾ ಇದೆ ಅಲ್ವಾ. ಇಲ್ಲಿ ನೋಡಿ, ಒಂದು ಎತ್ತರದ ಪ್ರದೇಶದಲ್ಲಿದೆ, ಇಲ್ಲಿ ಗುರುತ್ವಾಕರ್ಷಣ ಬಲದಿಂದಾಗಿ ಒತ್ತಡ ಉಂಟಾಯಿತು, ಇದರಿಂದ ನೀರು ಹರಿತಾ ಇದೆ. ಇಲ್ಲಿ ಕೆಳಗಿನ ಒಂದು ಚಿತ್ರವನ್ನು ಗಮನಿಸಿ. ಈ ಒಂದು ಚಿತ್ರದಲ್ಲಿ ಎರಡು ಸಮತಲದಲ್ಲಿರ್ತಕ್ಕಂಥ ಎರಡು ಟ್ಯಾಂಕ್ ಇವೆ. ಆದರೂ ಸಹಿತ ಇಲ್ಲಿ ಏನಾಗ್ತದೆ, ನೀರು ಏನಾಗ್ತದೆ, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ, ಒಂದು ವಾಟರ್ ಟ್ಯಾಂಕ್ನಿಂದ ಬೀಕರ್ ಕಡೆಗೆ ನೀರು ಏನಾಗ್ತದೆ, ಹರಿತಾ ಇದೆ. ಇಲ್ಲಿ ಹಾಗಾದರೆ ಯಾವ ಒಂದು ಫಾರ್ಮುಲಾ ಬಳಕೆ ಆಗ್ತದೆ ನೋಡಿ ಮಕ್ಕಳೇ. ಇಲ್ಲಿ ನಾವು ಏನು ಮಾಡ್ತೀವಿ, ಈ ವಾಲನ್ನು ಆಫ್ ಮಾಡಿದಾಗ ಈಗ ನೋಡಿರಿ, ನೀರು ಇಲ್ಲದೆ ಸಂದರ್ಭದಲ್ಲಿ ವಾಲನ್ನು ಆಫ್ ಮಾಡಿದಾಗ ಇಲ್ಲಿ ಟ್ಯಾಂಕ್ನಲ್ಲಿ ಹೆಚ್ಚಿನ ಪ್ರಮಾಣದ ನೀರು ಇರ್ತೈತಿ. ಹೆಚ್ಚಿನ ಪ್ರಮಾಣದ ನೀರು ಐತಂದರೆ ಇಲ್ಲಿ ಏನಾಗುತ್ತೆ, ದ್ರವ್ಯದ ಕಣಗಳು ಏನು ಮಾಡ್ತವೆ, ಒತ್ತಡವನ್ನು ಈ ಸಂಗ್ರಾಹಕದ ಗೋಡೆ ಮೇಲೆ ಏನು ಮಾಡಿರ್ತವೆ, ಒತ್ತಡವನ್ನು ಉಂಟು ಮಾಡಿರ್ತವೆ. ಈ ವಾಲನ್ನು ನಾವು ತೆಗೆದಾಗ ಇಲ್ಲಿ ಏನಾಗುತ್ತದೆ, ಕಡಿಮೆ ಒತ್ತಡ ಉಂಟಾಗುತ್ತದೆ. ಹಾಗಾಗಿ ಹೆಚ್ಚಿನ ಒತ್ತಡದಿಂದ ಕಡಿಮೆ ಒತ್ತಡದ ಕಡೆಗೆ ನೀರು ಏನಾಗ್ತಾಯಿದೆ, ಫ್ಲೋ ಆಗ್ತಾ ಇದೆ ಅಲ್ವಾ. ಹಾಗಾದರೆ ವಿದ್ಯುತ್ ಆವೇಶಗಳ ಮೇಲೆ ಇದು ಗುರುತ್ವಾಕರ್ಷಣೆಯ ಒತ್ತಡವು ಯಾವುದೇ ರೀತಿಯ ಪರಿಣಾಮವನ್ನು ಉಂಟು ಮಾಡುವುದಿಲ್ಲ ಅಥವಾ ಬೀರುವುದಿಲ್ಲ. ಹಾಗಾದರೆ ವಿದ್ಯುತ್ ಹೇಗೆ ಪ್ರವಹಿಸುತ್ತದೆ ಎಂದರೆ ಮಕ್ಕಳೇ, ಇದಕ್ಕೆ ನಾವು ರಾಸಾಯನಿಕ ಹಾಗಾದರೆ ವಿದ್ಯುತ್ ಮಂಡಲದಲ್ಲಿ ವಿಭವದ ವ್ಯತ್ಯಾಸವನ್ನು ಉಂಟು ಮಾಡುವುದು ಯಾವುದು ಎಂದಾಗ, ಯಾವುದೇ ಒಂದು ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಪ್ರವಾಹವನ್ನು ನಿರ್ವಹಿಸಲು ವಿದ್ಯುತ್ ಕೋಶವನ್ನು ನಾವೇನು ಮಾಡಿರ್ತೀವಿ, ಅಳವಡಿಸಿರ್ತೀವಿ ಅಲ್ವಾ. ಅವು ಒಂದು ವಿದ್ಯುತ್ ಕೋಶ ಆಗಿರ್ಬೋದು ಅಥವಾ ಎರಡು ವಿದ್ಯುತ್ ಕೋಶ ಆಗಿರ್ಬೋದು, ಎಷ್ಟೇ ವಿದ್ಯುತ್ ಕೋಶಗಳಿರ್ಬೋದು. ಆ ವಿದ್ಯುತ್ ಕೋಶವನ್ನು ನಾವು ಮಂಡಲದಲ್ಲಿ ಜೋಡಿಸಿರ್ತೇವೆ. ಈ ವಿದ್ಯುತ್ ಕೋಶದಲ್ಲಿ ಸಂಗ್ರಹಿತವಾಗಿರ್ತಕ್ಕಂತಹ ರಾಸಾಯನಿಕ ಶಕ್ತಿ ಏನು ಮಾಡ್ತದೆ, ವಿದ್ಯುತ್ ವಿಭವದ ವ್ಯತ್ಯಾಸವನ್ನು ಅಂದರೆ ವಿಭವಾಂತರವನ್ನು ಉಂಟು ಮಾಡುತ್ತದೆ. ಹೇಗೆ ಉಂಟು ಮಾಡುತ್ತದೆ? ಇಲ್ಲಿರ್ತಕ್ಕಂಥ ರಾಸಾಯನಿಕ ಶಕ್ತಿಯನ್ನು ವ್ಯಯಿಸಿ ವಿಭವಾಂತರವನ್ನು ಉಂಟು ಮಾಡುತ್ತದೆ. ನೋಡಿ, ಯಾವುದೇ ಒಂದು ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಪ್ರವಾಹವನ್ನು ನಿರ್ವಹಿಸಲು ವಿದ್ಯುತ್ ಕೋಶವು ತನ್ನಲ್ಲಿ ಸಂಗ್ರಹಿತವಾದ ರಾಸಾಯನಿಕ ಶಕ್ತಿಯನ್ನು ವಹಿಸಬೇಕಾಗುತ್ತದೆ. ವಿದ್ಯುತ್ ಕೋಶದಲ್ಲಿ ವಿಭವದ ವ್ಯತ್ಯಾಸ ಹೇಗೆ ಉಂಟಾಗುತ್ತದೆ? ನೋಡಿರಿ, ವಿಭವದ ವ್ಯತ್ಯಾಸ ಹೇಗೆ ಉಂಟಾಗುತ್ತದೆ? ನೋಡಿರಿ, ಹೇಗೆ ಉಂಟಾಗುತ್ತದೆ ವಿಭವದ ವ್ಯತ್ಯಾಸ? ಇಲ್ಲಿರ್ತಕ್ಕಂಥ ಬ್ಯಾಟ್ರಿ ಇದೆ ಅಲ್ವಾ, ಇದರಲ್ಲಿ ಶುಷ್ಕ ಕೋಶಗಳು ಇರ್ತವೆ, ಅಂದರೆ ವಿದ್ಯುತ್ ಕೋಶಗಳು ಇರ್ತವೆ. ಈ ವಿದ್ಯುತ್ ಕೋಶಗಳು
ತನ್ನಲ್ಲಿರ್ತಕ್ಕಂತಹ ರಾಸಾಯನಿಕ ಶಕ್ತಿಯನ್ನು ವಹಿಸಿ ಒಂದು ಬಿಂದುವಿನಲ್ಲಿ ಏನು ಮಾಡ್ತವೆ, ಒತ್ತಡವನ್ನು ಉಂಟು ಮಾಡುತ್ತವೆ. ಈ ಒತ್ತಡವನ್ನು ಉಂಟು ಮಾಡುವುದರಿಂದ ವಿಭವದ ವ್ಯತ್ಯಾಸ, ಇಲ್ಲಿ ಒತ್ತಡ ಕಡಿಮೆ ಆಗುತ್ತದೆ, ಇಲ್ಲಿ ಏನಾಗ್ತದೆ, ವಿಭವದ ವ್ಯತ್ಯಾಸ ಉಂಟಾಗುತ್ತದೆ. ಈ ವಿಭವದ ವ್ಯತ್ಯಾಸದಿಂದಾಗಿ ಇಲೆಕ್ಟ್ರಾನ್ಗಳು ಹರಿಯಲು ಪ್ರಾರಂಭಿಸುತ್ತವೆ. ಇಲೆಕ್ಟ್ರಾನ್ಗಳು ಹರಿಯಲು ಪ್ರಾರಂಭಿಸಿದಾಗ ವಿದ್ಯುತ್ ಆವೇಶಗಳು ಅದರ ವಿರುದ್ಧ ದಿಕ್ಕಿಗೆ ಏನಾಗ್ತವೆ, ವಿದ್ಯುತ್ ಆವೇಶಗಳು ಚಲಿಸುತ್ತವೆ. ವಿಭವದ ವ್ಯತ್ಯಾಸವನ್ನು ಒಂದು ಅಥವಾ ಅಧಿಕ ವಿದ್ಯುತ್ ಕೋಶಗಳಿಂದ ಕೂಡಿದ ಬ್ಯಾಟ್ರಿಗಳಿಂದ ಏನು ಮಾಡ್ಬೋದು, ನಾವು ಉತ್ಪಾದಿಸಬಹುದು. ವಿದ್ಯುತ್ ಕೋಶದಿಂದ ಯಾವುದೇ ವಿದ್ಯುತ್ ಪ್ರವಾಹ ಸೆಳೆಯದಿದ್ದರೂ ಸಹಿತ ವಿದ್ಯುತ್ ಕೋಶದಲ್ಲಿ ರಾಸಾಯನಿಕ ಕ್ರಿಯೆಯಿಂದಾಗಿ ಏನಾಗ್ತದೆ, ರಾಸಾಯನಿಕ ಕ್ರಿಯೆಯಿಂದಾಗಿ ವಿದ್ಯುತ್ ಕೋಶದ ಧ್ರುವಗಳ ನಡುವೆ ವಿಭವಾಂತರ ಉಂಟಾಗುತ್ತದೆ. ಕೋಶವನ್ನು ಮಂಡಲದಲ್ಲಿ ಸಂಯೋಜಿಸಿದಾಗ, ವಿದ್ಯುತ್ ಮಂಡಲದಲ್ಲಿ ಸಂಯೋಜಿಸಿದಾಗ ವಿಭವಾಂತರವು ಆವೇಶಗಳ ಚಲನೆಯನ್ನು ವಾಹಕದಲ್ಲಿ ಉಂಟು ಮಾಡಿ ವಿದ್ಯುತ್ ಪ್ರವಾಹ ಏನಾಗ್ತದೆ, ಉಂಟು ಮಾಡುತ್ತದೆ. ಹಾಗಾದರೆ ವಿದ್ಯುತ್ ವಿಭವಾಂತರ ಎಂದರೇನು? ವಿದ್ಯುತ್ ವಿಭವಾಂತರ ಎಂದರೇನು? ವಿದ್ಯುತ್ ವಿಭವಾಂತರ ಎಂದರೆ ವಿದ್ಯುತ್ ಪ್ರವಾಹವಿರುವ ವಿದ್ಯುತ್ ಮಂಡಲದಲ್ಲಿ ಎರಡು ಬಿಂದುಗಳ ನಡುವಿನ ವಿದ್ಯುತ್ ವಿಭವಾಂತರವನ್ನು ಒಂದು ಏಕಮಾನ ಆವೇಶವನ್ನು ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರುವಲ್ಲಿ ಆಗುವ ಕೆಲಸ ಎಂದು ನಾವು ವ್ಯಾಖ್ಯಾನಿಸಬಹುದು. ನಿಮಗೆ ಮಕ್ಕಳೇ ಬರುತ್ತದೆ. ವಿಭವಾಂತರ ಎಂದರೆ ವಿಭವಾಂತರವನ್ನು ಒಂದು ಏಕಮಾನ ಆವೇಶವನ್ನು ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರುವಲ್ಲಿ ನಡೆಯುವ ಕೆಲಸ. ಅಂದರೆ ಮಕ್ಕಳೇ ಇಲ್ಲಿ ನೋಡಿ, ಇದು ಒಂದು ವಾಹಕ ಅನ್ಕೊಳ್ರಿ. ಇದು ಒಂದು ವಾಹಕದ ತಂತಿ. ಇದು ಎ ಬಿಂದು, ಇದು ಬಿ ಬಿಂದು. ಇಲ್ಲಿರ್ತಕ್ಕಂತಹ ಒಂದು ಆವೇಶವನ್ನು ಎ ಬಿಂದುವಿನಿಂದ ಬಿ ಬಿಂದುವಿಗೆ ಒಂದು ಆವೇಶವನ್ನು ತರುವಲ್ಲಿ ನಡೆದಂತಹ ಕೆಲಸವನ್ನು ನಾವೇನಂತ ಕರಿತೀವಿ, ವಿಭವಾಂತರ ಎಂದು ಕರೆಯುತ್ತೇವೆ. ಎರಡು ಬಿಂದುಗಳ ನಡುವಿನ ವಿಭವಾಂತರ ವಿಯು ಯಾವುದಕ್ಕೆ ಸಮ ಆಗಿರುತ್ತದೆ ಅಂದರೆ, ಇಲ್ಲಿ ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರುವಲ್ಲಿ ನಡೆದಂಥ ಕೆಲಸ ಎಷ್ಟು ಆವೇಶವನ್ನು, ಒಂದು ಆವೇಶವನ್ನು. ವಿ ಈಸ್ ಈಕ್ವಲ್ ಟು, ಸೂತ್ರ ಏನು, ವಿ ಈಸ್ ಈಕ್ವಲ್ ಟು ಡಬ್ಲ್ಯೂ ಡಿವೈಡೆಡ್ ಬೈ ಕ್ಯೂ ಅಂತೇಳಿ ಕರಿತೀವಿ. ಎರಡು ಬಿಂದುಗಳ ನಡುವಿನ ವಿಭವಾಂತರ ವಿ ಈಸ್ ಈಕ್ವಲ್ ಟು ಕೆಲಸ ಡಿವೈಡೆಡ್ ಬೈ ವಿದ್ಯುತ್ ಆವೇಶ. ವಿದ್ಯುತ್ ವಿಭವಾಂತರದ SI ಏಕಮಾನ ಕೇಳ್ತಾರೆ ಮಕ್ಕಳೇ, ವೋಲ್ಟ್. ಇದು ನೋಡ್ರಿ, ವಿದ್ಯುತ್ ವಿಭವಾಂತರದ SI ಏಕಮಾನ ವೋಲ್ಟ್. ಇದನ್ನು ಇಟಲಿಯ ಭೌತವಿಜ್ಞಾನಿ ಅಲೆಕ್ಸಾಂಡರ್ ವೋಲ್ಟ್ ಎಂಬ ಹೆಸರಿನಿಂದ ಸೂಚಿಸಲಾಗುತ್ತದೆ. ಇಲ್ಲಿದೆ ನೋಡ್ರಿ, ಅಲೆಕ್ಸಾಂಡರ್ ವೋಲ್ಟ್ ಎನ್ನುವ ವಿಜ್ಞಾನಿ ಅಲೆಕ್ಸಾಂಡರ್ ವೋಲ್ಟ್. ಈ ವಿಜ್ಞಾನಿಯ ಹೆಸರಿನಿಂದಾಗಿ ವೋಲ್ಟನ್ನು ಕರೆಯಲಾಗುತ್ತದೆ. ಏಕೆಂದರೆ ಮೊಟ್ಟ ಮೊದಲ ಬಾರಿಗೆ ವಿದ್ಯುತ್ ವಿಭವಾಂತರವನ್ನು ಅಳತೆ ಮಾಡಿರ್ತಕ್ಕಂಥ ವಿಜ್ಞಾನಿಯವರು. ಹಾಗಾಗಿ ಇವರ ಹೆಸರಿನಿಂದ ಅದರ ಒಂದು SI ಏಕಮಾನವನ್ನು ಕರೆಯುತ್ತಾರೆ ಮಕ್ಕಳೇ. ಹಾಗಾದರೆ ಮಂಡಲದಲ್ಲಿ ವಿದ್ಯುತ್ ವಿಭವಾಂತರವನ್ನು ಅಳೆಯುವ ಸಾಧನ ಯಾವುದು ಎಂದರೆ ಅದು ಇದೆ, ನೋಡೋಣ. 1 ವೋಲ್ಟ್ ಎಂದರೆ, 1 ವೋಲ್ಟ್ ಎಷ್ಟಕ್ಕೆ ಸಮ? 1 ವೋಲ್ಟ್ ಈಸ್ ಈಕ್ವಲ್ ಟು 1 ಕೂಲಂಬ್ ಆವೇಶವನ್ನು ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರುವಲ್ಲಿ 1 ಜೂಲ್ ಕೆಲಸ ನಡೆದಿದೆ ಎಂದ ಅರ್ಥ. ಇದು ಇಂಪಾರ್ಟೆಂಟ್ ಮಕ್ಕಳೇ. ನಿಮಗೆ ಪ್ರಶ್ನೆ ಬರುತ್ತದೆ, 1 ವೋಲ್ಟ್ ಎಂದರೆ ಕೇಳ್ತಾರೆ. 1 ಕೂಲಂಬ್ ಆವೇಶವನ್ನು ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರುವಲ್ಲಿ 1 ಜೂಲ್ ಕೆಲಸ ನಡೆದರೆ ಆ ಎರಡು ಬಿಂದುಗಳ ನಡುವಿನ ವಿಭವಾಂತರ 1 ವೋಲ್ಟ್ ಆಗಿರುತ್ತದೆ. ಇದು ವೆರಿ ಇಂಪಾರ್ಟೆಂಟ್ ಮಕ್ಕಳೇ. ಮತ್ತು ನಿಮಗೆ ವಿಭವಾಂತರವನ್ನು ಅಳೆಯುವ ಉಪಕರಣವನ್ನು ಹೆಸರಿಸಿ ಅಂತ ಕೇಳ್ತಾರೆ, ವೋಲ್ಟ್ ಮೀಟರ್. ಇದನ್ನು ಹೇಗೆ ಜೋಡಿಸಿರುತ್ತಾರೆ? ಎರಡು ಬಿಂದುಗಳ ನಡುವಿನ ವಿಭವಾಂತರ ಅಳೆಯಲು ವೋಲ್ಟ್ ಮೀಟರನ್ನು ಯಾವಾಗಲೂ ಸಮಾಂತರವಾಗಿ
ಈ ಬಿಂದುಗಳ ತುದಿಗೆ ಜೋಡಿಸಿರಲಾಗಿರುತ್ತದೆ. ನಿಮಗೆ ಮಕ್ಕಳೇ ಇಲ್ಲಿ ಬರ್ತಕ್ಕಂತಹ ಪ್ರಶ್ನೆ 1 ವೋಲ್ಟ್ ಎಂದರೆ ಅಥವಾ 1 ವೋಲ್ಟ್ ಇದರ ಅರ್ಥ ಏನು ಅಂತ ಕೇಳ್ತಾರೆ. 1 ವೋಲ್ಟ್ ಅಂತಂದರೆ 1 ಕೂಲಂಬ್ ಆವೇಶವನ್ನು ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರುವಲ್ಲಿ 1 ಜೂಲ್ ಕೆಲಸ ನಡೆದಿದೆ ಎಂದರ್ಥ. ವೋಲ್ಟ್ ಮೀಟರ್ನ ಕಾರ್ಯವೇನು, ಇದನ್ನು ಮಂಡಲದಲ್ಲಿ ಹೇಗೆ ಜೋಡಿಸಿರುತ್ತಾರೆ ಅನ್ನುವಂಥ ಪ್ರಶ್ನೆ ಬರ್ತೈತಿ. ವೋಲ್ಟ್ ಮೀಟರ್ನ ಕಾರ್ಯ ವಿದ್ಯುತ್ ಮಂಡಲದಲ್ಲಿ ವಿಭವಾಂತರವನ್ನು ಅಳೆಯಲು ಬಳಸುತ್ತಾರೆ. ಇದನ್ನು ಹೇಗೆ ಜೋಡಿಸಿರುತ್ತಾರೆ ಅಂತಂದರೆ ಸಮಾಂತರವಾಗಿ ಜೋಡಿಸಿರುತ್ತಾರೆ. ಬನ್ನಿ ಇದಕ್ಕೆ ಸಂಬಂಧಿಸಿದಂಥ ಒಂದು ಪ್ರಶ್ನೆ ಇದೆ. ವೋಲ್ಟ್ ವಿಭವಾಂತರ ಹೊಂದಿರುವ 12 ವೋಲ್ಟ್ ವಿಭವಾಂತರ ಹೊಂದಿರುವ 2 ಬಿಂದುಗಳ ನಡುವೆ 2 ಕೂಲಂಬ್ ಆವೇಶಗಳು ಚಲಿಸಿದಾಗ ಆಗುವ ಕೆಲಸ ಎಷ್ಟು ಅಂತ ಕೇಳಿದರೆ ದತ್ತ ಬರ್ಕೊಳ್ರಿ. ದತ್ತ ಏನಿದೆ V = 12 ವೋಲ್ಟ್ ಇದೆ. Q = ಎಷ್ಟಿದೆ, 2 ಕೂಲಂಬ್ ಇದೆ. ನಾವೇನು ಮಾಡಬೇಕು, ಡಬ್ಲ್ಯೂನ ಕಂಡುಹಿಡಿಬೇಕು ಮಕ್ಕಳೇ. ನಿಮಗೆ ಸೂತ್ರ ಗೊತ್ತಿದೆ, V = W/Q ಅಂತೇಳಿ ಗೊತ್ತಿದೆ ಅಲ್ವಾ. ಈಗ ನಮಗೆ V ಗೊತ್ತಿದೆ, Q ಗೊತ್ತಿದೆ, W ಗೊತ್ತಿಲ್ಲ. ಹಾಗಾಗಿ Qನ ನ ಈ ಕಡೆ ಕಳಿಸಿದಾಗ V ಇಂಟು T ಆಗುತ್ತೆ. V ಇಂಟು Q W ಅಲ್ವಾ. ಅಂದರೆ W V/Q ಅಲ್ವಾ. ಇವಾಗ ನೋಡಿರಿ, V ಅಂದರೆ 12 ಇಂಟು Q ಅಂದರೆ ಎಷ್ಟಿದೆ, 2 ಕೂಲಂಬ್ ಇದೆ. W ಎಷ್ಟಾಯಿತು, 24 ಜೂಲ್. 24 ಜೂಲ್ ಆಯಿತು. ಬನ್ನಿ ಇನ್ನೊಂದು ಸತಿ ತಿಳಿಸ್ಕೊಡ್ತೀನಿ ಅಂತ ಮಕ್ಕಳೇ. ನೋಡಿರಿ, V = W/Q ಅಲ್ವಾ. ಈಗ ನಾವು ಇದು V ಗೊತ್ತಿದೆ, ಹಾಗಾಗಿ V = W ಆಯಿತಾ. ಈಗ ನಾವು ಉಲ್ಟಾ ಬರ್ಕೊಂಡು W V/Q. ಇಲ್ಲಿ ನೋಡಿರಿ, ಮುಂದುವರೆದ ಭಾಗ ಹಿಂಗೆ ಬರಿತೀನಿ ಅಂತ. W VQ ಅಂತ ಇದೆ. V ಅಂದರೆ 12 ವೋಲ್ಟ್ ಇಂಟು Q ಅಂದರೆ 2 ಕೂಲಂಬ್ ಅಲ್ವಾ. = 24 ಜೌಲ್. W = 24 ಜೂಲ್ ಅನ್ನುವಂಥದ್ದು ಉತ್ತರ. ಇಲ್ಲಿಯವರೆಗೆ ತರಗತಿಯನ್ನು ವೀಕ್ಷಿಸಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಸಹಿತ ಧನ್ಯವಾದಗಳು.